ಎಷ್ಟು ದಿನದಿಂದ ಐತೆ ಕರೆಕ್ಟ್ ಆಗಿರ್ಬೇಕು. ಅದಿಲ್ಲ ಬ್ಯಾಕ್ ಪೇನ್ ಎಷ್ಟು ದಿವಸ ಆರು ತಿಂಗಳು ಎಲ್ಲಿ ತೋರಿಸಿದ್ರು? ಅದೇ ಬೆಂಗಳೂರು ಎಲ್ಲಿ ತೋರಿಸಿದ್ರು? ಕ್ಲಿನಿಕ್ ತೋರಿಸಿ ಹಾಸ್ಪಿಟಲ್ ಹೋಗಿದ್ರು? ಪೇನ್ ಕ್ಲಿನಿಕ್ ಅಂತ ಏನ್ ಹೇಳಿದ್ರು ನಿಮ್ಗೆ ಅವರು? ಬಲ್ಜ್ ಜಾಸ್ತಿ ಆಗಿದೆ, ಇದು ಏನಾಗಿದೆ? ಬಲ್ಜ್ ಬಲ್ಜ್ ಆಗಿದೆ ಅಂದ್ರು. ಆಗಿದೆ, ಇದು ಕೂರಲ್ಲ, ಆಪರೇಷನ್ ಮಾಡಬೇಕು ಅಂತ. ಅದು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರ ಅವರು? ನೀವು ಆಪರೇಷನ್ ನಡೆಯಿದ್ರಾ? ಇಲ್ಲ ಇಲ್ಲ. ಆಮೇಲೆ ಯಾರು ಮಾಡೋದು ನಿಮ್ಗೆ? ಆಪರೇಷನ್ ಬೇಡ ಅಂದ್ಬಿಟ್ಟು ಆಮೇಲೆ ಯಾರು? ಬೆಂಗಳೂರಿಗೆ ಹೋಗಿದ್ದೆ ಬೇರೆ. ಇವರು ಬೆಂಗಳೂರಿಗೆ ಹೋಗಿದ್ದೀನಿ ತೋರ್ಸಕ್ಕ? ತೋರ್ಸಕ್ಕೆ ಬೇಡ ಬನ್ನಿ ಮೈಸೂರು ಸರ್ ಇಲ್ಲೋ ಗೊತ್ತಿಲ್ಲ ಸರ್. ಬೆಂಗಳೂರು ಹೋಗುವಾಗ ಅವ್ರು ಆಪರೇಷನ್ ಪಟ್ಟಿ ಟ್ರೀಟ್ಮೆಂಟ್ ಇಂಜೆಕ್ಷನ್ ಕೊಟ್ರ ನಿಮ್ಗೆ? ಇಂಜೆಕ್ಷನ್ ಕೊಟ್ಟರೆ ಅಷ್ಟೇ, ಮಾತ್ರ ಇಂಜೆಕ್ಷನ್. ಇಂಜೆಕ್ಷನ್ ಎಷ್ಟು ದಿನ ತಗೊಂಡ್ರದು? ಒಂದು ತಿಂಗಳು ಎಫೆಕ್ಟ್ ಬರ್ತಾ ಇಲ್ಲ? ಏನು ಆಗಿಲ್ಲ ಸರ್? 10 ಪೈಸೆ ನಿಮ್ಗೆ ಕಾಣಿಲ್ಲ ನೋವು ನಿಮ್ಗೆ? ಇವಾಗ ನಾನು ಕುಡಿಸ್ದಲ್ಲ ನಿಮ್ಗೆ, ಅವಾಗ್ಲೂ ಇವಾಗ ಏನ್ ಕಾಣ್ತಿದೆ ನಿಮ್ಗೆ? ಪರವಾಗಿಲ್ಲ ಆಗ್ತಿದ? ಸರಿ. ಸ್ಕ್ಯಾನಿಂಗ್ ಮಾಡಿಸಿದ ನಿಮ್ಗೆ ಅವರು? ಸ್ಕ್ಯಾನಿಂಗ್ ಎಲ್ಲಿದೆ? ಸ್ಕ್ಯಾನಿಂಗ್ ಸ್ಕ್ಯಾನ್ ಬಿಚ್ಚಿ ಸರ್ ಅದು? ಇಂಜೆಕ್ಷನ್ಗೆ 40 ರೂಪಾಯಿ ಬೇಕಂದ್ರ? ಅಲ್ಲ, ಕಟ್ಟು ಬಂದಿದ್ದಾರೆ. 40 ರೂಪಾಯಿ ಇಂಜೆಕ್ಷನ್ ಕಟ್ಟಿದ್ದೀರಾ? ಇಸ್ಕೊಳ್ಳಿ ಬೇಡ. ಅಲ್ಲ, ಮಾಡಿಸ್ಕೊಂಡೇ ಬಿಟ್ಟವ್ರೆ ಆಲ್ರೆಡಿ. ಇಂಜೆಕ್ಷನ್ ತಗೊಂಡಿದ್ದೀರಾ? ಬೆಂಗಳೂರಿಗೆ ಹೋಗಿರೋ 40 ಸಾವಿರ ಕೊಟ್ಟಿ. ಏನು 40 ಸಾವಿರ ಇಂಜೆಕ್ಷನ್ ತಗೊಂಡಲ್ಲ ನೀವು ಹೆಂಗ್ ತಗೋಬಿಡ್ರು ಸರ್? ಕಿಡ್ನಿ ಹಾರ್ಟ್ಗೆ ಎಫೆಕ್ಟ್ ಆಗ್ತಿದಲ್ಲ ಸರ್ ಇದು? 40 ಸಾವಿರ ತಗೋಮೇಲೆ ನಿಮ್ಗೆ ಈ ತರ ನಾನು ಮೆಡಿಸಿನ್ ಕೊಟ್ಟಿದ್ದೀನಿ, ಏನು ಕೊಟ್ಟಿದ್ದೀನಿ, ನಿಮ್ಗೆ ನ್ಯಾಚುರಲ್ ಇವಾಗ ಹೆಂಗ್ ಕಾಣ್ತಿದೆ ಅಂತ ಕರೆಕ್ಟಾಗಿ ಹೇಳಿ. ಎಷ್ಟು ನಿಮಿಷದಲ್ಲಿ ಚೆನ್ನಾಗಿ ಕಾಣ್ತು? ಅದು ಎಷ್ಟು ನಿಮಿಷ ಆಯ್ತು ನಿಮ್ಮ ನಮ್ಮ ಕ್ಲಿನಿಕ್ ಬಂದು? ಒಂದು 1/4 ಗಂಟೆ ಆಗಿತ್ತಾ? ಒಂದು 1/4 ಗಂಟೆ ರಿಸಲ್ಟ್ ಕಾಣ್ತಾ ನಿಮ್ಗೆ? ಸಮಾಧಾನ ಆಗ್ತೈತಾ? ಜೋರಾಗಿ ಹೇಳಿ. ಸಮಾಧಾನ ಆಯ್ತಾ? ನೀವು ಸುಲಭ ಹೊರಡೆ ಆಗೋಣ, ನೀವು ನನಗೆ ಕಳಿಸ್ತೀರ ಹೇಳ್ತೀರಾ? ಹೇಳ್ತಾ ಇಲ್ಲೇ ಹೋಗಿ ಏನ್ ಹೇಳ್ತೀರಾ? ಏನಂತ ಹೇಳ್ತೀರಾ? ಚೆನ್ನಾಗಿ ನೋಡ್ತಾರೆ. ಎಲ್ಲಿ ಅಂತ ಹೇಳ್ತೀರಾ? ಗೊತ್ತಲ್ಲ, ಇದು ಅಗ್ರಹಾರ ಸರ್ಕಲ್ MG ರೋಡ್ ಅಲ್ಲಿ ಭಾರತ್ ಗೋಲ್ಡ್ ಸೆಂಟರ್ ಅಂತ ಯಾವ್ದು ಕ್ಲಿನಿಕ್ ಹೆಸರೇನು ಸರ್? ಭಾರತ್ ಗೋಲ್ಡ್ ಸೆಂಟರ್. ಡೈರೆಕ್ಟ್ ಬಂದು ತೋರಿಸಿ ದೇವ್ರು ಒಳ್ಳೇದು ಮಾಡ್ತಾರೆ. ಇವ್ರ ಮಾತು ಕೇಳಬೇಡಿ ಅಷ್ಟೇ. ಅವ್ರ ಮೇಲೆ ಭಾರ ಹಾಕಿ ಅಷ್ಟೇ. ನೋಡಿ, ಇಂಜೆಕ್ಷನ್ ಮೆಡಿಷನ್ ಇಲ್ಲ, ಏನಿಲ್ಲ, ಮಾತ್ರ ಇಲ್ಲ, ಏನಿಲ್ಲ, ನ್ಯಾಚುರಲ್ ಟ್ರೀಟ್ಮೆಂಟ್ ಗೊತ್ತಿದ್ದಾ? ಜನ ಸಾಲ ಹೇಳ್ತಾರೆ, ಅದೇ ಗೊತ್ತಿಲ್ಲ. ನಮ್ಗೂ ಮುಂದೆ ಬಂದೇ ಗೊತ್ತಾಗೋದು. ದೇವ್ರದಿಂದ ನಿಮ್ಗೆ ದೇವ್ರು ಕಳ್ಸೋದೆ ಒಳ್ಳೇದಾಗಿ ಇರ್ತದೆ. ತಲೆ ಬಿಡಿಸ್ಕೋಬೇಡಿ, ಬಂದು ತೋರಿಸಿ ಅಷ್ಟೇ. ಈಗ ಹೇಳ್ತಾ ಬರ್ತಿದ್ದಲ್ಲ ನಿಮ್ಗೆ? ಎಲ್ತ ಜಾಸ್ತಿ ಯಾವಾಗ ಗೊತ್ತಿತ್ತು? ನೈಟ್ ರಾತ್ರಿ ಬರ್ತಿದ್ದ ಬೆಳಗ್ಗೆ ಗೊತ್ತಾ? ಇಲ್ಲ, ಅದು ಕುಳಿತಿದ್ದು ಹೇಳ್ತೀವಲ್ಲ, ಆಗ ಶಕ್ತಿನೇ ಕಮ್ಮಿ ಆಗ್ಬಿಡುತ್ತೆ. ಶಕ್ತಿನೇ ಕಮ್ಮಿ ಆಗ್ಬಿಡುತ್ತೆ. ಮುಂದಕ್ಕೆ ಈ ಕುಂಡಿಲಿ ಜಾಸ್ತಿ ಬರ್ತಿದ್ರೆ ನಿಮ್ಗೆ ಚುಮಾ ಜಾಸ್ತಿ ಕುಂಡಿ ಒಳಗಡೆ ಮತ್ತೆ ಜಾಸ್ತಿ ಇತ್ತು. ಹಾಸ್ಪಿಟ್ಲಿಗೆ ಬೆಂಗಳೂರಿಗೆ ಹೋಗಿದ್ದು ಒಂದ್ಸರಿ. ಬೆಂಗಳೂರು ಪೇನ್ ಹಾಸ್ಪಿಟ್ಲ್ ಅಂತಿದೆಯಲ್ಲ, ಅಲ್ಲಿ ತೋರಿಸಿದ್ರು 1 ತಿಂಗಳಿಂದ. ಬಟ್ ಅವ್ರಿಗೆ ಏನೂ ಒಂದು ಸ್ವಲ್ಪ ಗುಣ ಆಗಿಲ್ಲ. ಹಾಗಾಗಿ ನಾವು ಸ್ನೇಹಿತರೊಬ್ರು ಹೇಳಿದ್ರು,
ಇಲ್ಲಿ ಮೈಸೂರಲ್ಲಿ ಭಾರತ್ ಬೋನ್ ಸೆಂಟರ್ ಇದೆ ಅಂತ, ಹಾಗಾಗಿ ಬಂದು. ಬಟ್ ಈಗ ಪರವಾಗಿಲ್ಲ, ಇವತ್ತೇ ಬಂದಿದ್ದು ನಾವು ಫಸ್ಟ್ ಟೈಮು. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಇಂಜೆಕ್ಷನ್ ಎಲ್ಲ ಮಾಡಿದರು, ಅಲ್ಲೇನು ನಮ್ಗೆ ಯೂಸ್ ಆಗಿಲ್ಲ. ಇಂಜೆಕ್ಷನ್ 40,000 ಏನೋ ತಗೊಂಡಿದ್ದಾರೆ. 40,000 ಆದ್ರೆ ಅವ್ರಿಗೆ ಅಲ್ಲಿ 1.5 ಮಂತ್ ಆದಮೇಲೆ ಏನೂ ಟ್ರೀಟ್ಮೆಂಟ್ ಯೂಸ್ ಆಗಿಲ್ಲ. ಹಾಗಾಗಿ ಇಲ್ಲಿಗೆ ಬಂದವರು. ಇವಾಗ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಯಾರಾದ್ರೂ ಇದ್ರೂ ಬರ್ಬೋದು, ತುಂಬ ಚೆನ್ನಾಗಿದೆ. ಯಾರಿಗೆ